2030 ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸುತ್ತೆ ಕೇಂದ್ರ ಕ್ರೀಡಾ ಸಚಿವಾಲಯ ಪ್ರಸ್ತಾವನೆಯನ್ನು ಪ್ರಧಾನಿ ಮೋದಿ ನೇತೃತ್ವದ ಸಚಿವ ಸಂಪುಟ ಅನುಮೋದಿಸಿದೆ. ಮಂಗಳೂರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಪ್ರಕರಣದ ಪ್ರಮುಖ ಆರೋಪಿ ಶಂಕಿತ ಉಗ್ರ ಶಾರಿಕ್ನನ್ನ ಇಡಿ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ. ಅಕ್ರಮ ಹಣ ಸಂದಾಯ ಆರೋಪದಲ್ಲಿ ವಿಚಾರಣೆ ಮಾಡಲಾಗಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮ ಪ್ರಕರಣ ಸಂಬಂಧ 5 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ತಾತ್ಕಾಲಿಕವಾಗಿ ಇಡಿ ಮುಟ್ಟುಗೋಲು ಹಾಕಿಕೊಂಡಿದೆ. ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸದ ಸಮಯ ಹೆಚ್ಚಿಸಲು ಮಹಾರಾಷ್ಟ್ರ ಸರ್ಕಾರ ಮುಂದಾಗಿದೆ. ಮುಂದಿನ ಕ್ಯಾಬಿನೆಟ್ನಲ್ಲಿ ಈ ಬಗ್ಗೆ ಸ್ಪಷ್ಟ ನಿರ್ಧಾರ ಸಾಧ್ಯತೆ ಇದೆ. ಬೆಂಗಳೂರಿನ ಚಾಮರಾಜಪೇಟೆ 4ನೇ ಹಂತದ 6ನೇ ರಸ್ತೆ 50 ಮೀಟರ್ ರಸ್ತೆ ಕುಸಿತ ಆಗಿಬಿಟ್ಟಿದೆ ಅಂತ ಎಲ್ಲ ಕಡೆ ನಿಮಗೆ ಇಲ್ಲೊಂದು ಕುಸಿತ. ಬೆಂಗಳೂರಿನ ವಿಜಯನಗರ ರೋಡ್ ಅಂಡರ್ ಪಾಸ್ನಲ್ಲಿ ಬಿಎಂಟಿಸಿ ಅಪಘಾತಕ್ಕೀಡಾಗಿದೆ. ವೇಗವಾಗಿ ಬಂದ ಬಸ್ ಡಿವೈಡರ್ಗೆ ಡಿಕ್ಕಿ ಹೊಡೆದು ಎದುರು ರಸ್ತೆಗೆ ಹೋಗಿ ನಿಂತಿದ್ದು ಬಸ್ನಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯವಾಗಿತ್ತು. ಒನ್ ವೇನಲ್ಲಿ ಬಂದು ತಪ್ಪು ಮಾಡಿದ್ದಲ್ಲದೆ ಅಡ್ಡ ಬಂದ ಅಂತ ಆಟೋ ಚಾಲಕನಿಗೆ ಕಾರು ಚಾಲಕ ಆವಾಜ್ ಬೇರೆ ಹಾಕಿದಾನೆ. ಬೆಂಗಳೂರಿನ ಶಿವಾನಂದ್ ಸರ್ಕಲ್ನಲ್ಲಿ ರಾತ್ರಿ ಆಗಿರೋದು. ಕಾರ್ನಲ್ಲಿದ್ದ 97 ಲಕ್ಷ ರೂಪಾಯಿ ಸಮೇತ ಎಸ್ಕೇಪ್ ಆಗಿದ್ದ ಬಾಡಿಗೆ ಕಾರ್ ಡ್ರೈವರ್ನನ್ನ ಸಿನಿಮೀಯ ರೀತಿಯಲ್ಲಿ ಪೊಲೀಸರು ಬಂಧಿಸಿರುವ ಘಟನೆ ಚಳ್ಳಕೆರೆಯಲ್ಲಿ ಸಂಭವಿಸಿದೆ. ಊಟ ನಿಲ್ಲಿಸಿದಾಗ ಡ್ರೈವರ್ ಬೇಗ ಊಟ ಮುಗಿಸಿ ಎಸ್ಕೇಪ್ ಆಗಿದ್ದ ಕೊನೆಗೆ ಬಂಧಿಸಿದ್ದಾರೆ. ರಾಜಕಾಲುವೆ ಒತ್ತುವರಿ ನೆಪದಲ್ಲಿ ಹಿಂದೂ ಮಹಿಳೆಗೆ ಅಧಿಕಾರಿಗಳೇ ಅನ್ಯಾಯ ಮಾಡಿರುವ ಘಟನೆ ನಾಗಮಂಗಲ ಪಟ್ಟಣದಲ್ಲಿ ನಡೆದಿದೆ. ರಾಜಕಾಲುವೆ ಜಾಗದಲ್ಲಿ ಕೊಟ್ಟಿಗೆ ಕಟ್ಬಿಟ್ಟಿದ್ರಿ, ತೆರವು ಮಾಡಿ ಅಂತ ಹೇಳಿದ್ದಾರೆ. ಅನ್ಯ ಧರ್ಮೀಯರ ಬಡಾವಣೆಗೆ ಮತ್ತೊಂದು ರಸ್ತೆ ನಿರ್ಮಾಣ ಮಾಡಿ ಕೊಟ್ಟಿದ್ದಾರೆ. ಈಗ ನ್ಯಾಯಕ್ಕಾಗಿ ಒತ್ತಾಯಿಸಿದ್ದಾರೆ. ಒಣಗಲು ಹಾಕಿದ ಬಟ್ಟೆ ತರಲು ಹೋದ ತಾಯಿ ಹಾಗೂ ಮಲಮಗ ಕರೆಂಟ್ ಶಾಕ್ಗೆ ಬಲಿಯಾಗಿರುವಂತಹ ದಾರುಣ ಘಟನೆ ದೊಡ್ಡಬಳ್ಳಾಪುರ ತಾಲೂಕಿನ ಕಾರ್ನಾಳದಲ್ಲಿ ನಡೆದಿದೆ.